ಸ್ವಚ್ಛ ಜಲ ಸ್ವಚ್ಛ ಮನ ಅಂತ 1500ಕ್ಕೂ ಹೆಚ್ಚು ಸ್ಥಳಗಳಲ್ಲಿ ಈ ಒಂದು ಸ್ವಚ್ಛ ಜಲ ಸ್ವಚ್ಛ ಮನ್ ಅನ್ನೋ ಕಾರ್ಯಕ್ರಮವನ್ನ ಇವತ್ತ ಫೆಬ್ರವರಿ 22ನೇ ದಿನ ಏನಪ್ಪಾ ಅಂತಂದ್ರೆ ಎಲ್ಲಾ ಕಡೆ ಆಲ್ ಓವರ್ ಭಾರತ ಇಂಡಿಯಾ ತುಂಬಾ ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮನ ಹಮ್ಮಿಕೊಂಡಾರ. ಈ ಒಂದು ಕಾರ್ಯಕ್ರಮ ಬಹಳ ವಿಶೇಷವಾದದ್ದು. ಯಾಕಂದ್ರೆ ಸಂತ ನಿರಂಕಾರಿ ಮಿಷನ್ ಅವರು ಒಂದು ಉದಾತ್ತ ಚಿಂತನೆಯಿಂದ ಒಂದು ಸಾಮಾಜಿಕ ಈ ಕಳಕಳಿಯ ರೂಪ ಏನಪ್ಪಾ ಅಂತಂದ್ರೆ ಕಾರ್ಯವನ್ನ ಯಾವುದೇ ಒಂದು ಏನಪ್ಪಾ ಅಂತಂದ್ರೆ ಸ್ವಹಿತ ಅಲ್ಲದೆ ಪರೋಪಕಾರಿಯಾಗಿ ಜನರ ಹಿತಕ್ಕಾಗಿ ಕಾರ್ಯಕ್ರಮನ ಹಮ್ಮಿಕೊಂಡಾರ. ಹಾಗಾಗಿ ಅನೇಕ ಒಂದು ಉದಾತ್ತ ಮೌಲ್ಯಗಳನ್ನ ಈ ಮಿಷನ್ ಹೊಂದ್ಕೊಂಡೈತಿ. ಸಹಿಷ್ಣುತೆ ಆಗಿರ್ಬಹುದು, ವಿಶಾಲತೆ ಆಗಿರ್ಬಹುದು, ಪ್ರೇಮ ಆಗಿರ್ಬಹುದು, ನಮ್ರತೆ ಆಗಿರ್ಬಹುದು, ಇನ್ನು ಅನೇಕ ಚಿಂತನೆಗಳಿಂದ ಕೂಡಿದಂತ ಈ ಮಿಷನ್ ಏನಪ್ಪಾ ಅಂತಂದ್ರ ಬಹಳ ಪರೋಪಕಾರಿ ಕಾರ್ಯವನ್ನ ಮಾಡತೈತಿ. ಈ ಕಾರ್ಯಕ್ಕ ಕರ್ನಾಟಕ ರಾಜ್ಯ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು ಎಲ್ಲ ರೀತಿಯ ಒಂದು ಇವರಿಗೆ ಸಹಕಾರವನ್ನು ಕೊಡಬೇಕು. ಅಷ್ಟೇ ಅಲ್ಲದೆ ಕರ್ನಾಟಕದಾದ್ಯಂತ ಎಲ್ಲ ಸ್ಥಳೀಯ ಅಧಿಕಾರಿಗಳು ಕೂಡ ಈ ಒಂದು ಮಿಷನ್ ಯಾಕಪ್ಪ ಅಂತಂದ್ರೆ ತಮ್ಮಿಂದ ಆದಂತ ಎಲ್ಲ ಸಹಕಾರವನ್ನು ಕೊಡಬೇಕಂತ ಹೇಳಿ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗಾಗಿ ನಮ್ಮ ಸಂತ ನಿರಂಕಾರಿ ಮಿಷನ್ ಎಲ್ಲ ಒಂದು ಅಧಿಕಾರಿಗಳಾಗಿರ್ಬಹುದು, ಹಿರಿಯರಾಗಿರ್ಬಹುದು, ಜಮಖಂಡಿ, ಮುಧೋಳ್, ಬಾಗಲಕೋಟ್, ಸಿದ್ನಾಥ್ ಎಲ್ಲ ಒಂದು ಸ್ವಯಂ ಪ್ರೇರಿತರಾಗಿ ಕಾರ್ಯಕ್ರಮದಲ್ಲಿ ವರ ಅಂದ್ಕೊಂಡು ಸೇವೆಯನ್ನ ಮಾಡ್ತಾ ಇದ್ದಾರೆ. ಹೊರತಾಗಿ ಯಾರು ಒತ್ತಾಯಕ್ಕಾಗಿ ಅಥವಾ ಇನ್ಯಾವುದೋ ಒಂದು ಇದಕ್ಕಾಗಿ ಇಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಇದೊಂದು ಆಧ್ಯಾತ್ಮಿಕ ಚಿಂತನೆಯಿಂದ ಕೂಡಿದಂತ ಮಿಷನ್ ಆಗಿದೆ. ಹಾಗಾಗಿ ಸಾಕಷ್ಟು ಸಾಮಾಜಿಕ ಒಂದು ಕಾರ್ಯಗಳನ್ನ ಇದೊಂದೇ ಅಲ್ಲ, ಒಂದು ಬ್ಲಡ್ ಬಂದಾಗ ಆಗಿರ್ಬಹುದು ಅಥವಾ ಬಡವರಿಗೆ, ದೀನ ದಲಿತರಿಗೆ ಯಾವುದೇ ರೀತಿಯ ಒಂದು ಸಹಾಯ ಮಾಡೋದಾಗಿರ್ಬೋದು. ನಮ್ಮ ಮಿಷನ್ ಏನಪ್ಪಾ ಅಂತಂದ್ರೆ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಇಂತಹ ಸಾಮಾಜಿಕ ಒಂದು ಕಳಕಳಿಯನ್ನ ಮಾಡ್ತಾ ಈ ಒಂದು ಜ್ಞಾನವನ್ನು ಕೂಡ ಮನುಷ್ಯನಿಗೆ ಬ್ರಹ್ಮ ಜ್ಞಾನವನ್ನು ಕೊಡುತ್ತಾ ಅದ್ರ ಜೊತೆಗೆ ಪರೋಪಕಾರಿ ಒಂದು ಏನಪ್ಪಾ ಕೆಲಸವನ್ನ ನಮ್ಮ ಮಿಷನ್ ಮಾಡಕತ್ತೈತಿ. ಇದು ಭಾಳ ವರ್ಷ ಆತ್ರಿ ನಡಕತ್ರಿ. ಮುದೋಳಕತ್ತು ಒಂದು 4-5 ವರ್ಷ ಆತ್ರಿ. ಹ್ಞೂ ರೀ. ದತ್ತನಕೇರಿ ಒಂದು ಮಾಡೀವ್ರಿ, ಇದೇ ಕೆನಾಲ್ ಒಂದು ಮಾಡೀವಿ ಇದಂದ್ರಿ. ಮತ್ತೆ ಇಲ್ಲ ಅಲ್ಲಿ ಮುಂದೆ ಇದೇ ಕೆನಾಲ್ ಇಲ್ಲ ಮುಂದೆ ಐತ್ರಿ, ಇಲ್ಲಿ ಅಲ್ಲಿ ಒಂದ್ಸಲ ಮಾಡೀವ್ರಿ. ಮತ್ತೆ ಬಸ್ ಸ್ಟ್ಯಾಂಡ್ದಾಗ ಒಂದು ಮಾಡೀವ್ರಿ. ನಮ್ಮ ಸಂತ ನಿರಂಕಾರಿ ಮಿಷನ್ ನಲ್ಲಿ ಸಿಗುವಂತ ಒಂದು ಸಂಸ್ಕಾರ, ಒಂದು ಶಿಸ್ತು, ಒಂದು ನಮ್ರತೆ, ವಿನಮ್ರತೆ, ಒಂದು ಆಧ್ಯಾತ್ಮಿಕ. ಒಂದು ಹಿರಿಯರು ಹೇಳ್ತಾರೆ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುವುದಿಲ್ಲ ಅಂತ. ಅದೇ ತರನಾಗಿ ನಮ್ಮ ಸಂತ ನಿರಂಕಾರಿ ಮಿಷನ್ ಅಲ್ಲಿ ಬಾಲ್ಯಾವಸ್ಥೆಯಿಂದಲೇ ಈ ಒಂದು ಅವರ ಜೀವನದಲ್ಲಿ ಈ ಒಂದು ಸ್ವಚ್ಛತೆ, ಮನಸ್ಸು ಸ್ವಚ್ಛ ಮಾಡುವುದು ಮತ್ತು ಒಂದು ಹೊರಗಿನ ಪ್ರದೂಷಣ ಅಂದ್ರೆ ಮಲಿನತೆ ಒಳಗೂ ಇರಬಾರದು ಹೊರಗೂ ಇರಬಾರದು ಅನ್ನೋಂಥ ಒಂದು ಶೀರ್ಷಿಕೆಯೊಂದಿಗೆ ನಮ್ಮ ಸಂತ ನಿರಂಕಾರಿ ಮಿಷನ್ ಬಾಲ್ಯಾವಸ್ಥೆಯಿಂದನೇ ಈ ಒಂದು ಎಲ್ಲ ಮಕ್ಕಳಲ್ಲಿ ಈ ಒಂದು ಬೀಜವನ್ನು ಬಿತ್ತಾ ಇದೆ. ಒಂದು ಸ್ವಚ್ಛ ಜಲ ಸ್ವಚ್ಛ ಮನ್ ಅಂದ್ರೆ ನಾವು ಜೀವನದಲ್ಲಿ ನಮ್ಮ ಬೆಳವಣಿಗೆ ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಈ ಒಂದು ಸ್ವಚ್ಛತೆಯನ್ನ ಒಂದು ಸಂತ ನಿರಂಕಾರಿ ಮಂಡಳದ ಜೊತೆ ಈ ವತಿಯಲ್ಲಿ ನಾವು ಇದನ್ನ ಮಾಡ್ತಾ ಹೋದ್ರೆ ಅವರ ಜೀವನದಲ್ಲಿ ಯಾವುದೇ ತರನಾದ ಒಂದು ತೊಂದರೆಗಳು ಬರುವುದಿಲ್ಲ. ಅದು ಒಂದು ವ್ಯಕ್ತಿತ್ವ ವಿಕಸನದ ಒಂದು ದೊಡ್ಡ ಒಂದು ಮಹತ್ತರವಾದ ಕಾರ್ಯವನ್ನು ನಮ್ಮ ಸಂತ ನಿರಂಕಾರಿ ಮಿಷನ್ ಮಾಡ್ತಾ ಇದೆ. ಇದು 1.5-2 ಕಿಲೋಮೀಟರ್ ವರೆಗೂ ನಾವು ಇದೆ ಎಷ್ಟಾಗುತ್ತೋ ಅಷ್ಟು ನಾವು 11-12 ಗಂಟೆ ಮಧ್ಯಾಹ್ನವರೆಗೆ ನಾವು ಎಷ್ಟಾಗುತ್ತೋ ಅಷ್ಟು ನಮ್ಮ ಸೇವೆಯನ್ನ ನಾವು ತೊಡಗಿಸಿ ನಾವು ಮಾಡೋಕೆ ಗುರುವಿನ ಆದೇಶದ ಮೇರೆಗೆ ನಾವು ಮಾಡ್ಬೇಕು ಅಂತ ಇಚ್ಛೆ ಮಾಡಿದ್ದೀವಿ. ಪಟ್ಟಿಯಿಂದ ನಮ್ಗೆಲ್ಲ ಹ್ಯಾಂಡ್ ಗ್ಲೌಸ್ ಆಗಿರ್ಬೋದು, ಸೆನಿಕೆ ಆಗಿರ್ಬೋದು, ಬುಟ್ಟಿಗಳಾಗಿರ್ಬೋದು, ಎಲ್ಲ ತರನ ಸಹಕಾರವನ್ನ ನಮಗೆ ಕೊಟ್ಟಿದ್ದಾರೆ. ಮತ್ತು ಅವರ ಒಂದು ಆದೇಶ ತಗೊಂಡು ನಾವು ಈ ಒಂದು ಸ್ವಚ್ಛತೆ ಅಭಿಯಾನದಲ್ಲಿ ಪರ್ಮಿಷನ್ ತಗೊಂಡು ನಾವು ಮಾಡ್ತಾ ಇದ್ದೀವಿ. ಸ್ವಚ್ಛ ಜಲ ಸ್ವಚ್ಛ ಮನ, ಹೆಂಗ ನಮ್ಮ ಮನಸ್ಸು ಸ್ವಚ್ಛ ಇರ್ತೈತಿಯೋ, ಹೆಂಗ ನಾವು ಕುಡಿಯೋಕೆ ನೀರು ಕೂಡ ಹೆಂಗ ಈಗ ಫಿಲ್ಟರ್ ವಾಟರ್ ಕುಡಿತೀವೋ, ಅದೇ ಪ್ರಕಾರ ಮಾನವ ಜೀವನ ಸ್ವಚ್ಛ ಆಗ್ಲಂತ ಒಂದು ಸಂತ ನಿರಂಕಾರಿ ಮಿಷನ್ ಉದ್ದೇಶ ಇದೆಲ್ಲ ಪ್ರೇರಕ ಆಗ್ಲಿ ಪೂರಕ ಆಗ್ಲಿ ಅಂತ ಇಂಥ ಸೇವಾಭಾವಿ ಸಂಸ್ಥಾನದಿಂದ ನಮ್ಗೆ ಉತ್ತೇಜನವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೋ. ಮುನ್ಸಿಪಾಲಿಟಿಯವ್ರು ಎಲ್ಲರೂ ಸಾಥ್ ಕೊಡ್ತಾರೋ. ನಮ್ಮ ಸಂತ ಸೇವಕ ಇದನ್ನ ಜಮಖಂಡಿಯಿಂದ ಒಂದು ಕೇಳೋದು ಒಂದು 40 ಮಂದಿ ಬಂದತಿ, ಮುಧೋಳ ಸತ್ಸಂಗ ವತಿಯಿಂದ ಒಂದು 50 ಮಂದಿ ಬಂದತಿ, ಒಂದು 100 ಮಂದಿ ಇವತ್ತ ಮುಂಜಾನೆ 7ರಿಂದ ನಾವು 11ವರೆಗೆ 1 ಕಿಲೋಮೀಟರ್ ಅಥವಾ 1.5 ಕಿಲೋಮೀಟರ್ ತನಕ ನಾವು ಸ್ವಚ್ಛ ಮಾಡೋದು ಅಭಿಯಾನ ಮಾಡೋದು ಇವತ್ತು ಹಮ್ಮಿಕೊಂಡಿದ್ದೀವಿ. ಜಲ ಸಂರಕ್ಷಣೆ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಈ ಒಂದು ಕಾರ್ಯಕ್ರಮವನ್ನ ಶಹನ್ಶಾ ಬಾಬಾ ಹರ್ದೇವ್ ಸಿಂಗ್ ಜಿ ಮಹಾರಾಜರ ಜನ್ಮ ನಿಮಿತ್ತವಾಗಿ ಪ್ರತಿ ವರ್ಷ 23ನೇ ತಾರೀಕಿನಿಂದ ಫೆಬ್ರವರಿ 23ನೇ ತಾರೀಕಿನಿಂದ 26ನೇ ತಾರೀಕಿನ ಆಸುಪಾಸಿನಲ್ಲಿ ಇಡೀ ದೇಶಾದ್ಯಂತ ಅಂದರೆ ಸುಮಾರು 1100 ಸ್ಥಳಗಳಲ್ಲಿ 700 ನಗರಗಳಲ್ಲಿ 27 ರಾಜ್ಯಗಳಲ್ಲಿ ಇಡೀ ಭಾರತದ ತುಂಬ ಅಂದರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ, ಕಚ್ದಿಂದ ಕೊಹಿಮಾದವರೆಗೆ ಇಡೀ ಭಾರತವನ್ನ ಏಕಕಾಲಕ್ಕೆ ಜಲ ಸಂರಕ್ಷಣದ ಅಭಿಯಾನದ ಅಡಿಯಲ್ಲಿ ಇಲ್ಲಿ ನೀರನ್ನ
ಸಂರಕ್ಷಣೆ ಮಾಡೋದು ಹೇಗೆ ಅನ್ನೋದನ್ನ ಸಾರ್ವಜನಿಕರಿಗೆ ಜಾಗೃತಿಯನ್ನು ಉಂಟು ಮಾಡಲಾಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಧೋಳ್ ಪಟ್ಟಣದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರಲ್ಲಿ ಎಲ್ಲ ಮಹಾತ್ಮರು, ಅದಕ್ಕೆ ಸಂಬಂಧಿಸಿರತಕ್ಕಂಥ ಮಹಾತ್ಮರಷ್ಟೇ ಅಲ್ಲ, ಸಾರ್ವಜನಿಕರು ಕೂಡ ತಮ್ಮ ಸ್ವಹಿತಾಸಕ್ತಿಯಿಂದ ನೀರಿನ ಒಂದು ಸಂರಕ್ಷಣೆ ಬಗ್ಗೆ ಇಲ್ಲಿ ಕಾಳಜಿ ವಹಿಸ್ತಾ ಇದ್ದಾರೆ. ನೀರು ಅಂದ್ರೆ ಅಮೂಲ್ಯವಾಗಿರ್ತಕ್ಕಂಥ ಪದಾರ್ಥ ಅನ್ನೋದನ್ನ ಅವರು ಮನದಟ್ಟು ಮಾಡಿಕೊಳ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ಇಂದು ಭಾರತದಾದ್ಯಂತ ಏಕಕಾಲಕ್ಕೆ ನಡೆಯುತ್ತಿರುವುದು ನಮ್ಮೆಲ್ಲರ ಸುದೈವ. ನೀರು ಬಹಳ ಅತ್ಯವಶ್ಯಕವಾಗಿರ್ತಕ್ಕಂಥ ಪದಾರ್ಥವಾಗಿರುವುದರಿಂದ ಅದನ್ನ ಮುಂದಿನ ಪೀಳಿಗೆಯವರೆಗೂ ಕೂಡ ಅದು ಉಳಿಯುವಂತೆ ನೋಡಿಕೊಳ್ಳೋದೇ ಇದರ ಮುಖ್ಯ ಉದ್ದೇಶ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರಲ್ಲಿ ನಗರಸಭೆಯವರಾಗ್ಲಿ ಸಾರ್ವಜನಿಕರಾಗ್ಲಿ ತುಂಬ ಹೃದಯದ ಸಹಕಾರವನ್ನು ನೀಡ್ತಾ ಇದ್ದು, ಈ ಸೇವಕರಿಗೆ ಸೇವಾದಳದ ಮಹಾತ್ಮರಿಗೆ ಎಲ್ಲರೂ ಕೂಡ ಸಹಾಯ ಸಹಕಾರ ನೀಡ್ತಾ ಇದ್ದಾರೆ. ಸಾತ್ವಿಕದ ತಳೆಯದ ಮೇಲೆ ಸಾತ್ವಿಕದ ಸಮಾಜವನ್ನ ಕಟ್ಟಿದ ಸದ್ಗುರು ಮಾತಾ ಸುದೀಕ್ಷೆ ಅವರ ಕೃಪೆ ಆಶೀರ್ವಾದದಿಂದ ಇಂದು ಫೆಬ್ರವರಿ 22ರಂದು ಮನ್ ಸ್ವಚ್ಛ ಜಲ ಸ್ವಚ್ಛ ಕಾರ್ಯಕ್ರಮ ನಮ್ಮ ಸಂತ ನಿರಂಕಾರ ಮಿಷನ್ 1929 ಪ್ರಾರಂಭವಾಗಿದೆ. ನಾವು ಏನಪ್ಪಾ ಅಂದ್ರೆ ಸದ್ಗುರು ಮಾತಾಜಿಯವರು ಆದೇಶ ಮಾಡಿದ ಗುರುಮತದಿಂದ ನಾವಿವತ್ತು ಸಮುದ್ರ ಇರಬಹುದು, ಹೊಳೆ ಇರಬಹುದು, ನದಿ ಇರಬಹುದು, ಕೆನಾಲ್ ಇರಬಹುದು, ಬಾವಿ ಇರಬಹುದು, ನಾವು ಪ್ರತಿ ವರ್ಷನೂ ಸ್ವಚ್ಛತೆ ಮಾಡ್ತಾ ಇದ್ರು. ಇಡೀ ಆಲ್ ಓವರ್ ಕರ್ನಾಟಕದೊಳಗೆ. ಅದಕ್ಕೆ ನಮ್ಮ ಆದೇಶ ಬಾಗಲಕೋಟೆ ಜಿಲ್ಲಾ ಮುಧೋಳ ತಾಲೂಕದಲ್ಲಿ ಸಂತ ನಿರಂಕಾರ 25 ವರ್ಷ ಆಯ್ತ್ರಿ. ನಾವು ಮಾಡಕತ್ತು 10-15 ವರ್ಷ ಆಯ್ತು. ಎಲ್ಲ ಸ್ವಚ್ಛತೆ ಹೋದ ವರ್ಷ ಏನಪ್ಪ ದತ್ತಾತ್ರೇಯ ಕೆರೆ ಮಾಡಿದ್ವಿ, ಈ ವರ್ಷ ಕೆನಾಲ್ ಸ್ವಚ್ಛ ಮಾಡಿದ್ವಿ. 2 ಕಿಲೋಮೀಟರ್ ಏನಪ್ಪಾ ಅಂದ್ರೆ ಕೆನಾಲ್ ಸ್ವಚ್ಛತೆ ಮಾಡತ್ತ ನಾವು. ಈ ಸೇವಾ ಏನಪ್ಪಾ ಅಂದ್ರೆ ನಮ್ಮ ಸತ್ಸಂಗದಿಂದ ಮನ ಪರಿವರ್ತನೆ ಆಕತಿ. ನಾವು ಸ್ವಚ್ಛ ಮಾಡೋದ್ರಿಂದ ನಾವು ದೇಶ ಅಖಂಡ ಮಂಡಲಾಕಾರ ವ್ಯಾಪ್ತಮೀನಂ ಚರ ಈ ಪರಮಾತ್ಮ ಸೃಷ್ಟಿಯನ್ನು ಕೊಟ್ಟಾನು. ಈ ಸೃಷ್ಟಿಯೊಳಗೆ ನಾವು ಸ್ವಚ್ಛತೆ ಮಾಡಬೇಕು. ಈ ಸ್ವಚ್ಛತೆ ಅಭಿಯಾನ ಐತಿಪ್ಪ ಅಂದ್ರ ಇವತ್ತು ನಾವು ಕಲಿತಾ ಇದ್ವು, ನೋಡಿ ಕಲಿತಾ ಇದ್ವು. ಹಸಿರು ಎಲ್ಲೈತಿ ಅಲ್ಲಿ ಉಸುರು ಐತಿ. ಹೊರಗಡೆ ಇರುವಂತದ್ದು ತುಳಿದ ಬದುಕೋದೈತಿ, ಇಲ್ಲಿ ಏನಪ್ಪಾ ಅಂದ್ರೆ ನಾವು ತಿಳಿದ ಬದುಕೋದಂತದ್ದು ಒಳ್ಳೇದೈತಿ, ಒಳ್ಳೆ ಸಂದೇಶ ಐತಿ. ನಮ್ಗೆಲ್ಲಪ್ಪ ಅಂದ್ರ ನಾವು ಮುನ್ಸಿಪಾಲಿಟಿ ಹೋಗಿದ್ವಿ. ಮುನ್ಸಿಪಾಲಿಟಿ ಅವರು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಕಾಶಿ ಅವರು ಬಾಳ್ ನಮ್ಗ ಸಲಹೆಯನ್ನು ಕೊಟ್ರು. ಏನಪ್ಪಾ ಅಂದ್ರೆ ಅವರು ಒಂದು 25-30 ಸನಿಕಿ ಕೊಟ್ರು, ಗುದ್ಲಿ ಕೊಟ್ರು, ಪುಟ್ಟಿಗಳನ್ನು ಕೊಟ್ರು, ಕಸಬರಿ ಕೊಟ್ರು. ಅವ್ರಿಂದ ಅವ್ರದಾದ ಟ್ರ್ಯಾಕ್ಟರ್ ಕೊಟ್ರು, ಲೇಬರ್ಗಳು ಬಂದ್ರು. ಅದಕ್ಕೆ ನಮಗವ್ರು ಸಾಥ್ ಕೊಟ್ರು. ಎಲ್ಲರೂ PWD ಅವ್ರ ಕಡೆ ಹೋಗಿದ್ರು. ನಾವು ಲೆಟರ್ ಕೊಟ್ಟು ಆ ಲೆಟರ್ ನಮ್ಗೆ ವಾಪಸ್ ಕೊಟ್ರು. ಯಾಕಂದ್ರೆ ಇಂಥದ್ದು ಮಾಡ್ರಿ, ಇಂಥದ್ದು ಯಾರು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಸ್ವಚ್ಛ ಎಲ್ಲೈತಿ, ಅಲ್ಲಿ ನಾವು ಮನಸ್ಸು ಕೂಡ ಸ್ವಚ್ಛ ಆಕತಿ. ಯಾಕಂದ್ರೆ ಈ ತಿಳಿ ಆಗ್ಬೇಕು, ಮನಸ್ಸು ತಿಳಿ ಆಗ್ಬೇಕಂದ್ರೆ ನಾವು ಸತ್ಸಂಗ ಸೇವಾ ಸಿಮ್ರನ ಮಾಡಬೇಕು. ನಮ್ಮ ಸಂತ ನಿರಂಕಾರ ಮಂಟು ರಸ್ತದಲ್ಲಿ ಐತ್ರಿ. ಪ್ರತಿ ಶುಕ್ರವಾರ 6:30ರಿಂದ 8:30 ನಡೀತದೆ. ಎಲ್ಲರೂ ಸಂಗಜಿ ಪ್ಯಾರ್ ಸೆ ಕಹನಾ ದಾನ್ ನಿಮ್ಕಾ ಆರ್ತಿ ನೋಡ್ರಿ, ಇಷ್ಟೆಲ್ಲ ಬಂದು ಸ್ವಚ್ಛ ಮಾಡತ್ತೀವಿ. ನೀವು ಯಾರ್ಯಾರು ನೋಡಾತಿಲ್ಲ, ಎಲ್ಲಾರು ಹಿಂಗ ಸ್ವಚ್ಛತನ ಕಾಪಾಡ್ಕೊಂಡ್ ಹೋಗ್ರಿ. ಎಷ್ಟ್ ಎಲ್ಲ ನಮ್ ಸುತ್ತಮುತ್ತ ಎಷ್ಟ್ ಸ್ವಚ್ಛ ಇರ್ತೈತ್ಲ, ನಮ್ಮ ಆರೋಗ್ಯ ಕೂಡ ಸ್ವಚ್ಛ ಚಲೋ ಇರ್ತೈತಿ. ನೀವ್ ಹೆಂಗ ನಿಮ್ ಮನೇನ ಅಷ್ಟು ಕ್ಲೀನ್ ಆಗಿ ಇಟ್ಕೋತಿಲ್ಲ, ಹಂಗ ಈ ಪರಿಸರವನ್ನ ನಾವು ಕ್ಲೀನ್ ಮಾಡ್ಬೇಕಾಗ್ತೈತಿ. स्वच्छ जल स्वच्छ मन. ಪ್ರದೂಷಣ ಅಂದರ್ ಹೋ ಯಾ ಬಾಹರ್ ಹೋ ದೋನೋ ಹಾನಿಕಾರಕ ಹೈ. ಅಂದ್ರೆ ಸ್ವಚ್ಛತೆ ನಾವು ಇಟ್ಕೊಂಡಾಗ ಮಾತ್ರ ನಮ್ಗೆ ಇದು ಸ್ವಚ್ಛ ಎಲ್ಲ ಸ್ವಚ್ಛ ಕಾಣ್ಲಿಕ್ಕೆ ಸಾಧ್ಯ. ಅದೇ ರೀತಿ ಮನುಷ್ಯನಲ್ಲಿ ಮನಸ್ಸನ್ನು ಕೂಡ ಸ್ವಚ್ಛ ಇಟ್ಕೊಂಡಾಗ ಆ ಪರಮಾತ್ಮ ಕಾಣ್ಲಿಕ್ಕೆ ಸಾಧ್ಯ ಆಕತಿ. ವರ್ಷದ ಕಾರ್ಯಕ್ರಮ ಯಾಕೆ ಇಟ್ಕೊಂಡ್ವಿ ಅಂದ್ರೆ ಯಾವ ರೀತಿ ಒಂದು ಜಲ ಸ್ವಚ್ಛ ಆಗಿರ್ತೈತಿ, ಅದೇ ರೀತಿ ನಮ್ಮ ಮನಸ್ಸು ಕೂಡ ಸ್ವಚ್ಛ ಆಗಿರ್ಬೇಕಾಗೈತಿ. ಆ ಒಂದು ಮನಸ್ಸನ್ನು ಸ್ವಚ್ಛ ಮಾಡೋ ಸಲುವಾಗಿ ನಾವು ಹೊರಗೂ ಕೂಡ ನಾವು ಆ ಒಂದು ಪ್ರಕೃತಿಯನ್ನು ನೀಟಾಗಿ ಇಟ್ಕೋ ಸಲುವಾಗಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡೈತಿ. ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ನೀವು ಇದೇ ರೀತಿ ಎಷ್ಟು ನಾವು ಹೊರಗೆ ಸ್ವಚ್ಛ ಇಟ್ಕೋತೀವಿ ಅಷ್ಟು ನಮ್ಮ ಮನಸ್ಸು ಕೂಡ ಸ್ವಚ್ಛ ಇರ್ಲಿಕ್ಕೆ ಕಾರಣ ಆಕೈತಿ. ಅದಕ್ಕೋಸ್ಕರ ಹೊರಗೂ ನಾವು ಪರಿಸರ ಶುದ್ಧವಾಗಿ ಇಟ್ಕೋಬೇಕು, ಅದೇ ರೀತಿ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕಂತ ಹೇಳ್ತೀನಿ. ಕಲಿಸಿಕೆ, ಯಾಕಂದ್ರೆ ನಮ್ಮ ಮಾತಾಜಿಯವರು ಅದನ್ನೇ ಹೇಳ್ತಾ ಇದ್ದಾರೆ, ತನ್ ಮನ್ ಧನ್ ಪ್ರಭು ಕಾ ಹೈ, ಇಸ್ಕೋ ಪ್ರಭು ಕಾ ಸಮಜೋ. ಯಾಕಂದ್ರೆ ಇದು ತನು ಮನ ಧನ ನಮ್ದಲ್ಲ, ಇದು ಪ್ರಭುವಿಂದ ಐತಿ. ಇದನ್ನ ಅವಂಗೆ ಅರ್ಪಿಸುತ್ತಾ ಇಲ್ಲಿ ನಮ್ದು ಏನು ಹೋಯ್ತು ಅಂದ್ರೆ ಶೂನ್ಯ ಹೋಯ್ತೈತಿ. ಇಲ್ಲಿ ಒಂದು ಸೇವಾ ಭಾವದಿಂದ ನಾವೊಂದು ಸ್ವಚ್ಛ ಜಲ ಸ್ವಚ್ಛ ಮನ್ ಮಾಡ್ತಾ ಇದ್ವಿ, ಪ್ರಾಜೆಕ್ಟ್ ಅಮೃತ್ ಮಾಡ್ತಾ ಇದ್ದೀವಿ. ಬರ್ರಿ ಎಲ್ಲರೂ ನಾವು ಪ್ರತಿ ವರ್ಷ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಮುಧೋಳ ಮಹಾಜನತೆಗೆ ಒಂದು ವಿನಂತಿ ಐತಿ, ಇಲ್ಲಿ ಎಲ್ಲರೂ ನೀವು ಇಲ್ಲಿ ನಮ್ಮ ಬಕ್ಷಿ ಕೆನಾಲ್ ಹತ್ರ ಒಂದು ಸಂತ ನಿರಂಕಾರಿ ಮಂಡಳ ಭವನ ಇದೆ. ತಾವೆಲ್ಲರೂ ಇದರದ ಪ್ರತಿ ಶುಕ್ರವಾರ ಸಾಯಂಕಾಲ 7ರಿಂದ 9 ಗಂಟೆವರೆಗೂ ಒಂದು ಸತ್ಸಂಗದ ಕಾರ್ಯಕ್ರಮ ಇರ್ತೈತಿ. ಯಾಕಂದ್ರೆ ಅದರಲ್ಲಿ ತಾವೆಲ್ಲರೂ ಬಂದು ಭಾಗವಹಿಸ್ರಿ ಅಂತ ಹೇಳ್ತೇನೆ. ಬರೀ ಎಲ್ಲರೂ ಪ್ರೀತಿಯಿಂದ ಹೇಳೋಣ. ದ ನಿರಂಕಾರ.